ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಳಿನ ಲಾಕ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಿ? ಆಫ್ಟರ್ 2.5 years ಫಸ್ಟ್ ಟೈಮ್ ಮಲ್ಗೆ ಕೊಡಿಸ್ತಾ ಇರೋದು. ಹೌಸ್ ಯುವರ್ ಫೀಲಿಂಗ್? ಇವಾಗ ಏನು ನೋಡ್ತಿದ್ದೀರಲ್ಲ, ಇದೇ ಗಂಗಾಧರೇಶ್ವರ ಸ್ವಾಮಿ ಸನ್ನಿಧಿ. ಇದು ಬೆಟ್ಟದ ಮೇಲಿದೆ. ಪುರಾಣಗಳ ಪ್ರಕಾರ ಗಂಗಾಧರೇಶ್ವರ ಸ್ವಾಮಿನೇ ಇಲ್ಲಿನ ಅಧಿದೇವತೆ ಅಂತ ಕರೆಯಲಾಗುತ್ತೆ. ಹಾಗೆ ಇದು ಚೋಳರ ಕಾಲದಲ್ಲಿ ದೇವಸ್ಥಾನ ನಿರ್ಮಿಸಲಾಗಿತ್ತು ಅಂತ. ಆಂಟಿ ಸೈಲೆಂಟ್. ಆಮೇಲೆ ಟ್ರಿಪ್ ಹೊಂಟಿದೀವಿ ಈಗ. ಎಲ್ಲಿಗೆ? ಒಂದು ದಿನ 1600 ರೂಪಾಯಿ ನಮ್ಮ ಫ್ರೆಂಡ್ ಮಾಡ್ತಾನೆ. ಎಸ್, ನಾವು ಅಲ್ಲಿಂದ ಜಲ್ದಿಗೆರೆ ಕಲರ್ಸ್ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರ? ಬರ್ರ 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 ನೀನ್ ಹೇಳು. ವೆಲ್ಕಮ್ ಬ್ಯಾಕ್ ಟು ಹೇಳು ನಮ್ ಚಾನಲ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಳಿನ ಲಾಕ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ. ಎನಿವೇ, ವಿ ಆರ್ ಗೋಯಿಂಗ್ ಟುಡೇ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ. ಸಡನ್ ಪ್ಲಾನ್ ಆಯ್ತು, ಬೆಳಗ್ಗೆ ಎದ್ದಿದ್ದೆ ಲೇಟ್ ಆಯ್ತು. ಸೊ ಎಲ್ಲೋಗೋಣ ಲೇಟ್ ಅಂತ ಅಲ್ಲ, ನೀನು ಬೇರೆ ಕೆಲಸ ಇಟ್ಕೊಂಡಿರೋದ್ರಿಂದ ಲೇಟ್ ಆಯ್ತು. ಆದ್ರೂ ಸ್ವಲ್ಪ ಡಿಲೇ ಮಾಡ್ಕೊಂಡೆ ಹೋಗೋಣ ಅಂದ್ಬಿಟ್ಟು. ಸೊ ನಮಗ್ ಸರಿಯಾಗಿ ವೆದರ್ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಇರ್ಲಿ, ಅಪರೂಪಕ್ಕೆ ಕಪಲ್ಸ್ ಹೋಗ್ತಿದ್ದೀರಾ, ಹೋಗ್ರಪ್ಪ. ಬಿಸಿಲು ಬೇಡ, ನಾನು ವೆದರ್ ತಣ್ಣಗೆ ಇರ್ತೀನಿ, ನಿಮ್ಮನ್ನು ತಣ್ಣಗಿಡೋದಕ್ಕೆ. ಆಫ್ಟರ್ 2.5 years ಫಸ್ಟ್ ಟೈಮ್ ಮಲ್ಗೆ ಕೊಡಿಸ್ತಾ ಇರೋದು. ಹೌಸ್ ಯುವರ್ ಫೀಲಿಂಗ್ ಯಾರ್? ಫೀಲಿಂಗ್ ಗಿಲ್ಟಿ ಇದೆ ತುಂಬಾ. ಕೊಡಿಸಿಲ್ಲ ಅನ್ನೋದು ಫೈನಲಿ ಕೊಡಿಸಿ. ಅದು 2.5 ವರ್ಷದಿಂದ ಒಂದ್ಸಲಿನಾದ್ರು ಕೊಡ್ಸಿ ಅನ್ನೋದಕ್ಕೆ ಈಗ ಹೋಗಿ ನಿಲ್ಸಿ ಫೀಲ್ ಬಂತು. ಈ ಡ್ರೆಸ್ಸಿಗೆ ಮಲ್ಗೆ ಚೆನ್ನಾಗಿ ಕಾಣುತ್ತಲ್ಲ ಅಂತ ಹೇಳ್ಬಿಟ್ಟು ಅಬ್ಬಬ್ಬಬ್ಬಾ. ಸೊ ಹಂಗಾಗಿ ಕೊಡಿಸ್ದೆ ಗಾಯ್ಸ್. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಎಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ನಾವು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಇವಾಗ ತಲುಪಿದ್ದೀವಿ. ಇವಾಗ ಸರಿ ಸುಮಾರು 2:30 ಆಗಿದೆ. ನಾವು ಮನೆಯಿಂದ ಹೊರಟಾಗ 1 ಗಂಟೆ ಆಗಿತ್ತು. ನಾವು ಬಂದಿದ್ದು ಕಾರಲ್ಲಿ ಆಗಿರೋದ್ರಿಂದ 1.5 ಗಂಟೆ ಆಲ್ಮೋಸ್ಟ್ ತಗೊಳ್ತು ಇಲ್ಲಿಗೆ ಬರೋದಕ್ಕೆ. ಎಸ್, ಇಲ್ಲಿಂದ ನಾವು ಫಸ್ಟು ಗಂಗಾಧರೇಶ್ವರ ಸ್ವಾಮಿ ಸನ್ನಿಧಿಗೆ ಹೋಗ್ತಾ ಇದ್ದೀವಿ, ಅಲ್ಲಿನ ದರ್ಶನ ತಗೊಳ್ಳಿಕ್ಕೆ. ನಮ್ಮ ಜೊತೆ ನಮ್ಮ ಹಸ್ಬೆಂಡ್ ಕೊಲೀಗ್ ಆಗಿರುವ ಚಿರಂಜೀವಿ ಮತ್ತು ಅವ್ರ ಅಪ್ಪ ಅಮ್ಮ ಬಂದಿದ್ರು. ಅವ್ರದ್ದು ಮನೆ ದೇವರು ಇದಾಗಿರೋದ್ರಿಂದ ನಮಗೆ ಅಷ್ಟು ಕಷ್ಟ ಅನಿಸ್ಲಿಲ್ಲ ಇಲ್ಲಿಗೆ ಬರೋ ರೂಟ್ ಆಗಲಿ ಅಥವಾ ಈ ಕ್ಷೇತ್ರದಲ್ಲಿ ಏನು ಪುರಾಣ ಕಥೆಗಳಿದೆ ಅಂತ ಅವರು ಕೇಳಿ ತಿಳ್ಕೊಂಡ್ವಿ. ಅಷ್ಟು ಕಷ್ಟ ಅಂತನೂ ಅನಿಸ್ಲಿಲ್ಲ ಇಲ್ಲಿಗೆ ಬಂದಿದ್ದು. ಸಡನ್ ಪ್ಲಾನ್ ಆಗಿ ಬಂದಿದ್ದು, ಹಾಗೆ ಲೇಟ್ ಕೂಡ ಆಗಿತ್ತು ನಾವು ಹೊರಟಾಗ. ಬಟ್ ಒಳ್ಳೆ ವೆದರ್ ಇರೋದ್ರಿಂದ ನಮಗೆ ಅಷ್ಟು ಬಿಸಿಲಾಗ್ಲಿ ಲೇಟಾಗಿ ಬಂದಿದ್ದೀವಿ ಆಗಲಿ ಅಂತ ಏನು ಅನಿಸ್ಲಿಲ್ಲ. ಎಸ್, ನಾವಿವಾಗ ನಾನು ಹೇಳ್ದಂಗೆ ಗಂಗಾಧರೇಶ್ವರ ಸ್ವಾಮಿ ಸನ್ನಿಧಿನ ತಲುಪಿದ್ವಿ. ಇವಾಗ ಏನು ನೋಡ್ತಿದ್ದೀರಲ್ಲ, ಇದೇ ಗಂಗಾಧರೇಶ್ವರ ಸ್ವಾಮಿ ಸನ್ನಿಧಿ. ಇದು ಬೆಟ್ಟದ ಮೇಲಿದೆ. ಪುರಾಣಗಳ ಪ್ರಕಾರ ಗಂಗಾಧರೇಶ್ವರ ಸ್ವಾಮಿನೇ ಇಲ್ಲಿನ ಅಧಿದೇವತೆ ಅಂತ ಕರೆಯಲಾಗುತ್ತೆ. ಹಾಗೆ ಇದು ಚೋಳರ ಕಾಲದಲ್ಲಿ ದೇವಸ್ಥಾನ ನಿರ್ಮಿಸಲಾಗಿತ್ತು ಅಂತಲೂ ಹೇಳಲಾಗುತ್ತೆ. ನೀವೇನಿವಾಗ ನೋಡ್ತಾ ಇದ್ದೀರಲ್ಲ, ಇಷ್ಟು ಮೆಟ್ಲಿದೆ. ಇಲ್ಲಿಂದ ಡೈರೆಕ್ಟಾಗಿ ಕಾರಲ್ಲಿ ಕೂಡ ಬರ್ಬೋದು ಅಥವಾ ಏನದು ಬೆಟ್ಟ ಹತ್ಕೊಂಡು ಕೂಡ ಬರ್ಬೋದು. ಜಾಸ್ತಿ ಏನು ಮೆಟ್ಲಿಲ್ಲ, ನಾನು ಆಮೇಲೆ ತೋರಿಸ್ತೇನೆ. ಲಾಸ್ಟಲ್ಲಿ ಒಂದು 100 ಮೆಟ್ಲಿದೆ ಅಂತ ಹೇಳಲಾಗುತ್ತೆ. ಬಟ್ ನಾವು ಪಾಪು ಇರೋದ್ರಿಂದ ಡೈರೆಕ್ಟಾಗಿ ಅವಳನ್ನ ಎತ್ಕೊಂಡು ಬರೋಕ್ಕಾಗಲ್ಲ ಅಂತ ಕಾರಲ್ಲೇ ಬಂದು ತಲುಪಿದ್ವಿ. ಮೇಲೆ ಬಂದು ನೋಡಿದರೆ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ನಾವು ಹೇಳ್ದಾಗೆ ಬಿಸಿಲು ಇಲ್ಲದೆ ಇರೋದ್ರಿಂದ ಮಧ್ಯಾಹ್ನ ಆಗಿದ್ರೂ ಕೂಡ ಮಂಜು ಥರ ನಮಗೆ ವ್ಯೂ ಕೂಡ ಚೆನ್ನಾಗಿ ಸಿಕ್ತು ಅಂತಲೂ ಹೇಳ್ಬೋದು. ಈ ಕ್ಷೇತ್ರದ ಬಗ್ಗೆ ಪುರಾಣಗಳಲ್ಲಿ ಏನು ಹೇಳುತ್ತೆ ಅಂದರೆ, ಇದು ಪುರಾಣ ಪ್ರಸಿದ್ಧವಾದ ಪವಿತ್ರವೂ ಆದ
ಆದಿಚುಂಚನಗಿರಿ ಕ್ಷೇತ್ರ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಇದೆ. ಉತ್ತರ ದಕ್ಷಿಣವಾಗಿ ಹಬ್ಬಿರುವ ಕಲ್ಲು ಬಂಡೆಗಳಿಂದ ಕೂಡಿದ ಗಿರಿಯು ಸಮುದ್ರ ಮಟ್ಟದಿಂದ ಸುಮಾರು 321 ಅಡಿ ಎತ್ತರವಾಗಿದೆ ಅಂತ ಹೇಳಲಾಗುತ್ತೆ. ಹಸಿರು ಕಾನನಗಳಿಂದ ಕೂಡಿ ರಮಣೀಯವೂ ಪ್ರಶಾಂತವೂ ಆದ ಈ ಕ್ಷೇತ್ರವು ಪರಶಿವನ ತಪೋಭೂಮಿಯಾಗಿತ್ತೆಂದು ಪುರಾಣ ಮತ್ತು ಜನಪದ ಸಾಹಿತ್ಯದಿಂದ ತಿಳಿದುಬರುತ್ತದೆ. ಗಂಗಾಧರೇಶ್ವರ ಸ್ವಾಮಿ ಈ ಬೆಟ್ಟದ ಅಧಿದೇವತೆ ಎಂದು ಕರೆಯಲಾಗುತ್ತೆ. ಹಾಗೆ ಕಾಲಭೈರವೇಶ್ವರನು ಇಲ್ಲಿಯ ಕ್ಷೇತ್ರ ಪಾಲಕನು ಅಂತಲೂ ಕೂಡ ಹೇಳಲಾಗುತ್ತೆ. ಇದು ನನಗೆ ಗೊತ್ತಿರೋವಂಥ ಪುರಾಣ ಕಥೆ ಈ ಕ್ಷೇತ್ರದ್ದು. ಹಾಗೆ ಈ ಕ್ಷೇತ್ರಕ್ಕೆ ಎಂಟ್ರಿ ಆದ್ವಿ. ನೀವು ನೋಡ್ತಾ ಇದ್ದೀರಲ್ಲ, ಯಾವುದೇ ಒಂದು ಕಲ್ಲಿಂದ ನಿರ್ಮಿಸಲಾಗಿದ್ದ ಅಥವಾ ಓಲ್ಡ್ ಕಾಲದಲ್ಲಿ ನಿರ್ಮಿಸಲಾಗಿದ್ದ ದೇವಸ್ಥಾನ ಎಲ್ಲದನ್ನು ಒಳಗೆ ಎಂಟ್ರಿ ಆಗ್ತಿದ್ದಂತಲೇ ಒಂಥರ ಮನಃಶಾಂತಿ, ತಂಪಾಗಿರೋ ಏನಂತಾರೆ ವೈಬು ಎಲ್ಲ ಕೊಡುತ್ತೆ. ಅಲ್ಲಿಂದ ಎಂಟ್ರಿ ಆದ್ವಿ. ಇದು ಅಲ್ಲಿರೋ ಬಸವಣ್ಣಂದು ಅಲ್ಲಿಂದ ಅರ್ಚನೆ ಮಾಡಿಸ್ಕೊಂಡು ತಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ಬಸವಣ್ಣನ ಹೊರಗಡೆ ಕಿವಿಯಲ್ಲಿ ಹೇಳಿ ತಮ್ಮ ಕೈಲಾದಂಥ ಅರ್ಕೆ ಕಾಣಿಕೆಯನ್ನು ಭಗವಂತನ ಕೊಳ್ಳಿನಲ್ಲೇ ಅರ್ಥಂಥದ್ದು. ಆರೋಗ್ಯ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ವಿದ್ಯಾಭ್ಯಾಸ, ವಿವಾಹ, ಸಂತಾನ, ಮನೆ ಸಮಸ್ಯೆಗಳು, ತೊಂದರೆಗಳು, ವಸ್ತು ವಾಹನಗಳು, ದನ ಕರುಗಳು ಯಾವುದೇ ಈ ದೇವಸ್ಥಾನ ಹೊಸದಾಗಿ ನಿರ್ಮಿಸಲಾಗಿತ್ತು. ಅಂದರೆ ನನಗೆ ಆ ಥರನೇ ಕಾಣಿಸ್ತು. ತುಂಬ ವಿಶಾಲವಾಗಿತ್ತು. ಹೇಳಿದ್ನಲ್ಲ, ಸ್ಪೇಸ್ ಇಲ್ಲಿಂದನೇ ಸ್ಟೆಪ್ಸ್ ಹತ್ಕೊಂಬಂದರೆ ಇಲ್ಲಿಂದನೇ ಎಂಟ್ರಿ ಸಿಗೋದು ಈ ದೇವಸ್ಥಾನಕ್ಕೆ. ಹತ್ಕೊಂಬಂದ್ರೆ ತುಂಬ ಚೆನ್ನಾಗಿದೆ. ವೆದರ್ ಕೂಡ ತುಂಬ ಚೆನ್ನಾಗಿ ಅನಿಸ್ತಿತ್ತು, ಮನಸ್ಸಿಗೂ ಕೂಡ ಮುದ ಕೊಡ್ತಿತ್ತು. ಬಟ್ ನಮಗೆ ಮಗು ಇರೋದ್ರಿಂದ ಎತ್ಕೊಂಡು ಬರೋ ಆಪರ್ಚುನಿಟಿ ನಮಗೆ ಸಿಗಲಿಲ್ಲ. ಹತ್ಕೊಂಬರೋ ಆಪರ್ಚುನಿಟಿ ಸಿಗಲಿಲ್ಲ. ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ತುಂಬ ವಿಶಾಲವಾದ ಫೀಲ್ಡ್ ಇತ್ತು. ಇದ್ರದ್ದು ಹಿನ್ನೆಲೆ ಏನು ಅಂತಂದರೆ, ಇದು ಪುರಾಣಗಳ ಪ್ರಕಾರ ಇಲ್ಲಿ ಚುಂಚ ಎಂಬ ರಾಕ್ಷಸ ಇಲ್ಲಿನ ಜನರಿಗೆ ಸಾಕಷ್ಟು ರೀತಿಯಾಗಿ ತೊಂದರೆ ಕೊಡ್ತಿದ್ರಂತೆ. ಇವನ ಸಂಹಾರಕ್ಕಾಗಿ ಸಾಕ್ಷಾತ್ ಪರಮೇಶ್ವರನೇ ಕಾಲಭೈರವನ ರೂಪ ತಾಳ್ಬೋದು ಅವನ್ನ ಸಂಹಾರ ಮಾಡಿದನೆಂದು ಇಲ್ಲಿ ಪುರಾಣಗಳ ಪ್ರಕಾರ ಇದು ಉಲ್ಲೇಖ ಆಗಿದೆ. ಇದೆಲ್ಲದನ್ನು ಕಲ್ಲಿನಿಂದಲೇ ನಿರ್ಮಿಸಲಾಗಿದೆ ಅಂತ ಹೇಳ್ಬಿಟ್ಟು ಅಂಕಲ್ ನನಗೆಲ್ಲ ಹೇಳ್ತಾ ಹೋಗ್ತಿದ್ರು. ಅವರಿಗಿದು ದೇವಸ್ಥಾನ ಹಳೇದು, ನಾವು ಇದು ಫಸ್ಟ್ ಬಂದಿರೋದ್ರಿಂದ ಅಂಕಲ್ ಎಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ರು. ನಾವಿವಾಗ ದೇವಸ್ಥಾನ ಎಂಟ್ರಿ ಆಗ್ತಿದ್ವಿ. ಅದ್ರ ಡೋರ್ ಮಾತ್ರ ಎಷ್ಟು ದೊಡ್ಡದಾಗಿತ್ತು ಅಂದರೆ ಅದನ್ನೊಬ್ಬರು ಕೈಲಿಂದ ಮಾತ್ರ ತೆಗಿಯೋಕ್ಕಾಗಲ್ಲ ಬಿಡಿ, ಅಷ್ಟು ದೊಡ್ಡದಿತ್ತು. ನೀವು ನೋಡ್ತಿದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ದೇವಸ್ಥಾನ ಅಂತಂದರೆ. ಅಲ್ಲಿಂದ ಫಸ್ಟ್ ಎಂಟ್ರಿ ಆದರೆ ನಮಗೆ ಗಣೇಶಂದು ದೇವರು ಸಿಗುತ್ತೆ. ಅಲ್ಲಿಗೆ ಫಸ್ಟು ನಾವು ಒಂದು ನಮಸ್ಕಾರ ಮಾಡಿ, ಹಂಗೆ ಎಲ್ಲ ದೇವ್ರುಗಳು, ನಾನಾ ಥರ ದೇವ್ರುಗಳು ಇದೆ ಇಲ್ಲಿ. ಕಾಲಭೈರೇಶ್ವರನ ಸುತ್ತಮುತ್ತ ತುಂಬ ದೇವ್ರುಗಳು ಇದೆ. ಅದನ್ನೆಲ್ಲ ನೋಡಿಕೊಂಡು ಲಾಸ್ಟಿಗೆ ನಾವು ಕಾಲಭೈರವೇಶ್ವರನ ದರ್ಶನ ಮಾಡೋಕ್ಕೆ ಹೋಗೋದು. ಇದೆ ಕಾಲಭೈರೇಶ್ವರ ಸ್ವಾಮಿ. ಅಲ್ಲಿಂದ ನಾವು ಇದು ಕಾಲಭೈರೇಶ್ವರ ಸನ್ನಿಧಿ ಅಂತೆ, ಅಷ್ಟು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅಲ್ಲಿ ಕುಂಬಳಕಾಯಿಂದ ತೆಗೆದ್ಬಿಟ್ಟು ದೀಪ ಹಚ್ತಾರೆ.
ಆಲ್ಮೋಸ್ಟ್ ಎಲ್ಲ ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 3:15 3:40 ಆಗಿತ್ತು. ಸೊ ಪ್ರಸಾದಕ್ಕೆ ಅಂತ ಬಂದ್ವಿ, ಕ್ಲೋಸ್ ಆಗಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಹೋದ್ವಿ ನಾವು. ನಮ್ದು ಮನೆದೇ ಅವರು ಭಾಳ ಗೊತ್ತಿಲ್ಲ ಯಾವ ಕಾಡು ನೋಡೋದಿಂದಲೂ ಗೊತ್ತಿಲ್ಲ. ನಾನು ನೋಡಿದ್ದೆ ಸಣ್ಣದು ಗರ್ಭಗುಡಿ ಇತ್ತು, ದೊಡ್ಡದು ಸಿಕ್ಕಾಪಟ್ಟೆ ದುಡ್ಡು ಆಯ್ತಲ್ಲ. ಅವರೆಲ್ಲ ಸ್ಟೋರಿ ಹೇಳ್ತಿದ್ರೆ ಇಲ್ಲೊಬ್ಬ ಐಸ್ ಕ್ರೀಮ್ ತಿನ್ಕೊಂಡು ನಿಂತ್ಕೊಂಡವನೆ. ಅವ್ರು ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಸುಮ್ಮನೆ ಹೇಳ್ತಾರೆ ಚುಂಚನಗಿರಿಯಿಂದ ಯಾಕೆ ಬಂತು ಅಂತ ಇಲ್ಲ. ಕಲರ್ಸ್ ಫುಲ್ಲು ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ನಾನು ಹೇಳ್ದಾಗೆ ಯಾರು ಮೆಟ್ಲನ್ನ ಹತ್ಬಿಟ್ಟು ದರ್ಶನ ತಗೊಳ್ತಾರೋ ಅವರು ಇಲ್ಲಿಂದನೇ ಎಂಟ್ರಿ ತಗೊಳ್ಳೋದು. ಇಲ್ಲಿಗೆ ಬಂದು ಬಸ್ಸಿನ ಸ್ಟಾಪ್ ಇದೆ ಅಂತೆ. ಇಲ್ಲಿಂದ ಹತ್ಕೊಂಡೋದ್ರೆ ಒಂದು 100 ಮೆಟ್ಲಿದೆ, ಜಾಸ್ತಿನೂ ಮೆಟ್ಲಿಲ್ಲ. ಆಮೇಲೆ ಹೈಟ್ ಕೂಡ ಕಮ್ಮಿ ಇರೋದ್ರಿಂದ ನಾವು ಹತ್ತಿ ಹೋಗಿದ್ದೀವಿ ಅಂತಲೂ ಅನ್ಸಲ್ಲ, ಸುಸ್ತು ಕೂಡ ಆಗಲ್ಲ. ಅಂಕಲ್ಲು ಬನ್ನಿ ನಮ್ದು ತೇರ್ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ತೇರ್ನ ಕರ್ಕೊಂಡು ಹೋದ್ರು. ಇದು ಮಧ್ಯರಾತ್ರಿ 12 ಗಂಟೆ ಕರೆಕ್ಟಾಗಿ ಹರಿಯುತ್ತಂತೆ ತೇರು. ಇದು ತೇರಿಡೋ ಜಾಗ. ಅಲ್ಲಿಂದ ಕರ್ಕೊಂಬಂದಿದ್ರು, ಪರ್ಟಿಕ್ಯುಲರ್ ಆಗಿ ಇದನ್ನ ತೋರಿಸ್ಬೇಕು ಅಂತಾನೆ ಅಂಕಲ್ ಸುತ್ತೊಡ್ದು ಕರ್ಕೊಂಬಂದು ತೋರಿಸಿ ಕರ್ಕೊಂಡೋದ್ರು. ಈ ತೂಕ ಐತಿ ಹಿಡಿಯೋ ಎಲ್ಲ ಏಕಾಗ್ಯ ಗಿಡ ಚೆನ್ನಾಗಿದೆ. ಎಸ್, ಅಲ್ಲಿಂದ ಮಾತಾಡ್ಕೊಂಡು ತಿನ್ಕೊಂಡು ಹಣ್ಣೆಲ್ಲ ತಿನ್ಕೊಂಡು ಎಗೇನ್ ನಾವು ತಲುಪಿದ್ದೆ ಯಡಿಯೂರು ಸ್ವಾಮಿ ಸನ್ನಿಧಿಗೆ. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಸನ್ನಿಧಿಗೆ ತಲುಪಿದ್ವಿ. ನೀವು ನೋಡ್ತಾ ಇದ್ದೀರಲ್ಲ, ಇದು ಆಲ್ಮೋಸ್ಟ್ ನಾನು 3rd ಟೈಮ್ ಬಂದಿರೋದು ಈ ದೇವಸ್ಥಾನಕ್ಕೆ. ಬಟ್ ನನಗೆ ಆದಿಚುಂಚನಗಿರಿಯಿಂದ ಇಷ್ಟು ಹತ್ರ ಇದೆ ಅಂತ ನನಗೆ ಯಾವತ್ತೂ ಗೊತ್ತಿರಲಿಲ್ಲ. ಅಂಕಲ್ ಜೊತೆ ಇವ್ರು ಯಾವಾಗಲೂ ಇಲ್ಲಿ ಓಡಾಡ್ತಿರೋದ್ರಿಂದ ಇವ್ರು ಬಂದರೆ ಇವಾಗೇನು ನಾವು ಎಲ್ಲ ದರ್ಶನ ಮಾಡ್ಕೊಂಡು ಹೋಗಿದ್ದೀವಲ್ಲ ಟೆಂಪಲ್ಸು, ಅಷ್ಟನ್ನು ಬಂದರೆ ಎಲ್ಲವನ್ನೂ ಕವರ್ ಮಾಡ್ಕೊಂಡು ಹೋಗ್ತಾರಂತೆ. ಎಸ್, ಇದ್ರ ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು 15ನೇ ಶತಮಾನದ ಕೊನೆಯಲ್ಲಿ ಪ್ರವರ್ತಮಾನಕ್ಕೆ ಬಂದ ಪೂಜ್ಯ ಲಿಂಗಾಯತ ಸಂತನ್ ತೋಟದ ಸಿದ್ಧಲಿಂಗನ ನಿರ್ವಿಕಲ್ಪ ಶಿವಯೋಗಿ ಸಮಾಧಿಯನ್ನು ಒಳಗೊಂಡಿದೆ. ಅವರು ಒಕ್ಕಲಿಗ ನಂಬಿಯನ ಅವರ ತೋಟದಲ್ಲಿ 12 ವರ್ಷಗಳ ಕಾಲ ತಪಸ್ಸು ಮಾಡಿದರು. ಅದಕ್ಕಾಗಿ ಅವರನ್ನ ತೋಂಟದ ಸಿದ್ಧಲಿಂಗೇಶ್ವರ ಸ್ವಾಮಿ ಅಂತ ಕರೆಯಲಾಗುತ್ತಂತೆ. ಇವರು ದೂರ ಪ್ರಯಾಣಿಸ್ತಿದ್ರು. ಜಾತಿ ಧರ್ಮ ಯಾವುದೇ ಭೇದ ಇಲ್ಲದೆ ಹಲವಾರು ಜನರಿಗೆ ಶಾಶ್ವತ ಸತ್ಯವನ್ನು ಬೋಧಿಸ್ತಾ, ಮತ್ತೆ ಅವ್ರಿಗೇನಾದರೂ ಕಾಯಿಲೆ, ಚರ್ಮ ಸಂಬಂಧಿತ ಕಾಯಿಲೆಗಳಿದ್ರೆ ಅವರ ಪವಾಡಗಳಿಂದ ಅದನ್ನ ಹೋಗ್ಲಾಡಿಸ್ತಿದ್ರಂತೆ. ಅದಕ್ಕೆ ಇವರನ್ನ ಪವಾಡ ಪುರುಷರು ಅಂತಲೂ ಕರೆಯಲಾಗುತ್ತೆ. ಇವರನ್ನ ಲಿಂಗಾಯತ ಧರ್ಮದ ಶರಣ ಪಂಥದ ಶ್ರೇಷ್ಠ ಸಂತರಲ್ಲಿ ಒಬ್ಬರು ಅಂತ ಕರೆಸ್ಕೊಳ್ತಾರೆ ಈ ಸಿದ್ಧಲಿಂಗೇಶ್ವರ ಸ್ವಾಮಿಯವರು. ಎಸ್, ಇವಾಗ ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನದ ಸುತ್ತಮುತ್ತ ಇರೋ ಜಾಗ. ಅದು ಸುತ್ತಮುತ್ತನೂ ಡೀಟೇಲಿಂಗಾಗಿ ಅವರು ಒಂದೊಂದು ಪವಾಡಗಳನ್ನು ನೀಟಾಗಿ ಕೆತ್ತಿ ಅದ್ರ ಥರ ಒಂದು ಪಿಕ್ಚರೈಸೇಷನ್ ಮಾಡಿದ್ದಾರೆ. ಎಸ್, ಒಳಗೆ ಮೊಬೈಲ್ ಎಂಟ್ರಿ ಇಲ್ಲದೆ ಇರೋದ್ರಿಂದ ನಾವು ಹೊರಗಿಂದನೇ ಒಂದು ದೇವ್ರನ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಏಕೆ ಎಲ್ಲ ಮಾತಾಡಿರ್ತೀರಾ? 100 ಹೊತ್ತೋದ್ ಬೇಡ, ಇಲ್ಲಿ ಇಳಿತೀವಿ ನಾವು. ಅಲ್ಲೋಡೊಳಿಗೆ ಅಪ್ಪಿ, ಅಲ್ಲೋಡಲ್ಲಿ ನಿನ್ ಮಗಳನ್ ನೋಡು. ಬೇಡ ಸಾಕು, ಎಷ್ಟು ಮಾಡ್ತೀಯ? ಯಾಕೆ ಗೊತ್ತಾ, ಜನ ಇರೋರು ಅಂಕಲ್ ನೀವ್ ಈ ವಯಸ್ಸಿಗೆ ಈ ಎನರ್ಜಿ ಇಟ್ಕೊಂಡಿರಲ್ಲ ಅಂಕಲ್. ಹುಡುಗ ಆಗಿದ್ದಾಗ ಹೆಂಗಿರ್ಬೋದು ಅಂಕಲ್ ನೀವು?
ಏನಂದ್ರೆ ಎಂತರ್ನು ಬಿಡಲ್ಲ, ಚೀಗಿಟಿ ಆದ್ರೂ ಮಾತಾಡಿಸ್ತೀನಿ. ಯಾಕ್ರಿ ಹೆಂಗೆ ಇದ್ರೆ ಆಂಟಿ ಮನೆಗೂ ಹಿಂಗೆ ಇರ್ತಾರೆ ಆಂಟಿ. ಎನಿ ಟೈಮು ಹಂಗೆ. ಆಂಟಿ ಸೈಲೆಂಟ್. ಆಮೇಲೆ ಟ್ರಿಪ್ ಹೊಂಟಿದೀವಿ ಈಗ. ಎಲ್ಲಿಗೆ? ಒಂದು ದಿನ 1600 ರೂಪಾಯಿ ನಮ್ಮ ಫ್ರೆಂಡ್ ಮಾಡ್ತಾನೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಎಸ್, ನಾವು ಅಲ್ಲಿಂದ ಜಲ್ದಿಗೆರಮ್ಮ ಅಂತಾನೂ ಕರೆಸ್ಕೊಳ್ತಾರೆ. ಇದು ಜಲ್ದಿಗೆರೆ ಚಿಕ್ಕಮ್ಮ ದೊಡ್ಡಮ್ಮ ದೇವಸ್ಥಾನಕ್ಕೆ ನಾವು ಬಂದಿದ್ದು. ನಮಗಂತೂ ಈ ದೇವಸ್ಥಾನ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇವ್ರು ಬಂದಿರೋದ್ರಿಂದ ಯಾವ್ದ್ಯಾವ್ದೋ ದೇವ್ರುಗಳ್ನ ನಾವು ದರ್ಶನ ಪಡೆಯೋ ಭಾಗ್ಯ ಸಿಕ್ತು ಅಂತಾನು ಹೇಳ್ಬೋದು ಇವ್ರ ಜೊತೆ ಬಂದಿರೋದ್ರಿಂದ. ಎಸ್, ಇಲ್ಲಿಂದ ನಾವು ಎಂಟ್ರಿ ಆದ್ವಿ. ಇಲ್ಲೂ ಅಷ್ಟೇ ವಿಶಾಲವಾಗಿದೆ. ಇದು ಮಂಗಳವಾರ ಶುಕ್ರವಾರ ತುಂಬಾ ರಶ್ ಇರುತ್ತಂತೆ. ನಾವು ಹೋಗಿದ್ದು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ರು, ಅಷ್ಟೊಂದೇನು ರಶ್ ಇರಲಿಲ್ಲ. ಇದೇ ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿನೇ ಊದ್ಬತ್ತಿ ಅದೆಲ್ಲ ಹಚ್ಬಿಟ್ಟೆ ಒಳಗೆ ಎಂಟ್ರಿ ಆಗ್ತಾರೆ. ಜಾಸ್ತಿ ಜನ ಇಲ್ಲದೆ ಇರೋದ್ರಿಂದ ನಮಗೆ ದರ್ಶನನೂ ಬೇಗನೆ ಆಗೋಯ್ತು. ಎಲ್ಲ ದೇವಸ್ಥಾನದಲ್ಲೂ ನಾವು ಹೋಗಿದ್ದು ಲೇಟ್ ಆಗಿತ್ತು ಅಥವಾ ಏನೋ ಆಗಿದ್ರಿಂದ ಎಲ್ಲಿ ನಾವೆಲ್ಲ ದೇವ್ರುಗಳ ದರ್ಶನ ಮಿಸ್ ಮಾಡ್ಕೊಂಡ್ಬಿಡ್ತೀವೋ, ಕದಾಕ್ಬಿಡ್ತಾರೋ ಅಂದ್ಕೊಂಡಿದ್ವಿ. ಬಟ್ ನಮಗೆ ಎಲ್ಲೆಲ್ಲಿ ಹೋಗಿದ್ವೋ ಅಲ್ಲಲ್ಲಿ ಜಸ್ಟ್ ಮಿಸ್ ಆಗಿ ನಮಗೆಲ್ಲ ಕಡೆನೂ ದರ್ಶನ ಸಿಕ್ತು. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದೆ ಅಟ್ಟಿಲಕ್ಕಮ್ಮ ದೇವಿ ದಿವ್ಯಕ್ಷೇತ್ರಕ್ಕೆ. ಇದು ನಾನು 2ನೇ ಸಲ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಎಸ್, ಆ್ಯಸ್ ಯೂಶುವಲ್ ಈ ದೇವರು ಶುಕ್ರವಾರ ಮಂಗಳವಾರನೇ ರಶ್ ಇರುತ್ತೆ. ಭಾನುವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ಕ್ಲೋಸಿಂಗ್ ಟೈಮಲ್ಲಿ ಹೋಗಿರೋದ್ರಿಂದನೂ ಎಲ್ರಿಗೂ ಗೊತ್ತಿರುತ್ತೆ ಕ್ಲೋಸಿಂಗ್ ಟೈಮ್ ಇರುತ್ತೆ ಅಂತ. ಎಲ್ಲ ಮುಂಚೆನೇ ದರ್ಶನ ಮಾಡ್ಕೊಂಡು ಹೋಗಿದ್ರು. ಸೊ ನಾವು ಇನ್ನೇನು ಕ್ಲೋಸಿಂಗ್ ಟೈಮಲ್ಲಿ ಹೋಗಿದ್ವಿ, ಜನನೂ ಕೂಡ ಜಾಸ್ತಿ ಇರಲಿಲ್ಲ. ಇಲ್ಲೂ ಕೂಡ ನಮಗೆ ದರ್ಶನ ಬೇಗನೆ ಸಿಕ್ತು ಅಂತ ಹೇಳ್ಬೋದು. ನೀವೀಗ ನೋಡ್ತಾ ಇರೋದು ದೇವಸ್ಥಾನ ಹೇಗಿದೆ ಸುತ್ತಲೂ ಅಂತ ಇದೊಂದು ವ್ಯೂ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ನಾವು ನೇರವಾಗಿ ದರ್ಶನ ಮುಗಿಸ್ಕೊಂಡು ಬಂದಿದ್ದೆ KG ಟೆಂಪಲ್. KG ಟೆಂಪಲ್ ಆಲ್ಮೋಸ್ಟ್ ಒಂದು 6:30 ಆಗಿತ್ತು ಅಂತ ಅನ್ಸುತ್ತೆ ನಾವು ಈ ದೇವಸ್ಥಾನಕ್ಕೆ ಬಂದಾಗ. ಸೊ ನಮಗೆ ಕಾಲ್ಗಟ್ಟಮ್ಮನ ದೇವರು ಕ್ಲೋಸ್ ಆಗಿತ್ತು. ಅದನ್ನೇ ಅಂಕಲ್ ಕೇಳ್ತಾ ಇದ್ರು ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಅಂತ. ಅಷ್ಟರೊಳಗೆ ಅಲ್ಲಿ ಜಾನುವಾರುಗಳು ಸಂತೆ ನಡೆಯುತ್ತಂತೆ, ಅದನ್ನ ತೋರಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡೋದು. ಅಲ್ಲಿಲ್ಲ ಇವಕ್ಕಿಂತ ಇಕ್ಕಿಲ್ಲ ಅಣ್ಣ ಅಲ್ಲು ಅವ್ರ ಕೊಂಬೆ ಹೆಂಗ್ ಮುಡ್ದು ಹೆಂಗ್ ಮಾಡ್ಯಾರ. ಚುಚ್ಚಿಡಿಗಿರ್ಬೋದ್ವಲ್ಲ ಅಲ್ಲೊಂದು ದೇವಸ್ಥಾನ ಈ ಕಡೆ ಫಸ್ಟ್ಗೆ ಸಿಕ್ಕೈತಿ. ಇವೆಲ್ಲ ನಮ್ಮ ಅದೇ ಅವು ಚೆನ್ನಾಗಲ್ಲ ಅವು ಚೆನ್ನಾದ ನೋಡಿ. ಇವೆರಡು ಎಂಗೇಜ್ ಮಾಡ್ಯಾರಿ. ಇವ್ ನೋಡಿ, ಇವು ಚೆನ್ನಾಗಿದೆ. ಅಲ್ಲಿಂದ ನೋಡ್ಕೊಂಡ್ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ವಿ. ಇನ್ನೇನು ದರ್ಶನ ಸಿಗಲ್ಲ ಅಂದ್ಕೊಂಡು ಹೊರಡ್ಬೇಕಾದ್ರೆ ದೇವಸ್ಥಾನ ಓಪನ್ ಆಯಿತು. ಸೊ ವಿ ಆರ್ ಲಕ್ಕಿ ಅಂತಲೇ ಹೇಳ್ಬೋದು. ಅಲ್ಲೂ ಕೂಡ ದರ್ಶನ ಸಿಕ್ತು ನಮಗೆ. ಇವತ್ತೆಲ್ಲೆಲ್ಲಿ ಹೋಗಿದ್ವೋ ಅಲ್ಲೆಲ್ಲ ಕೂಡ ನಮಗೆ ದರ್ಶನ ಸಿಕ್ತು. ಆಲ್ಮೋಸ್ಟ್ 1 ಗಂಟೆಗೆ ನಾವು ಮನೆ ಹೊರಟ್ರು ನಾವು ಅಂದ್ಕೊಂಡಿದ್ದು ಆದಿಚುಂಚನಗಿರಿ ಹೋಗಿ ಬರೋಕ್ಕೆ ಟೈಮ್ ಆಗುತ್ತೆ ಅಂತ. ಇವ್ರ ಜೊತೆ ಬಂದಿರೋದ್ರಿಂದ ಆಲ್ಮೋಸ್ಟ್ ಒಂದು 5 ಟೆಂಪಲ್ನ ಕವರ್ ಮಾಡಿದ್ವಿ ಅಂತ ಹೇಳ್ಬೋದು. ಎಸ್, ಇದೆ ಕಾಲ್ಗಟ್ಟಮ್ಮ ದೇವರು. ಖುಷಿ ಆಯಿತು. ಲಕ್ಕಿಲಿ ನಮಗೆ ಮುಚ್ಚಿರೋದು ದೇವಸ್ಥಾನ ಇನ್ನೇನು ಆಗಲ್ಲ ಅಂತ ವಾಪಸ್ ಹೊರಟವರು ಮತ್ತೆ ದರ್ಶನ ಸಿಕ್ತು ಅಂತ ವಾಪಸ್ ಬಂದ್ವಿ. ತುಂಬಾ ಖುಷಿ ಆಯಿತು. ಅಲ್ಲಿಂದ ದರ್ಶನ ಮುಗಿಸಿ ಇನ್ನೇನು ಟೈಮ್ ಆಯ್ತಲ್ಲ ಮನೆಗೆ ಹೊರಡ್ತಾ ಇದ್ವಿ. ನೈಟ್ ಆಗಿತ್ತು, ಊಟ ಮಾಡ್ಕೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು ಸಾಮ್ರಾಟ್ ಡೆಲಿಕೇಸಿ ನಿಯರ್ ಟು ತುಮಕೂರು ಇದೆ ಇದು. ಅಲ್ಲಿಗೆ ಬಂದು
ಊಟಕ್ಕೆ ನಿಲ್ಸಿದ್ದು. ಇದು ಹೊಸದಾಗಿ ಓಪನ್ ಆಗಿತ್ತಂತೆ. ಚಿರೋರು ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ಕರ್ಕೊಂಡ್ಬಂದ್ರು. ಶರು ಹಾಯ್ ಎಲ್ಲ ಊಟ ಆರ್ಡ್ರ್ ಮಾಡಿ ಸ್ಟಾರ್ಟರ್ಸ್ ತಗೊಂಡು ತಿಂದು ಊಟ ಮಾಡಿ ಆಲ್ಮೋಸ್ಟ್ 8:30 ಆಗಿತ್ತು ಅನ್ಸುತ್ತೆ. 8:30 9 ಗಂಟೆ. ಇನ್ನೇನು ಟೈಮ್ ಆಯ್ತಲ್ಲ, ಅವರು ಬೇರೆ ರೂಟಿಂದ ಹೋದ್ರು, ನಾವು ಬೇರೆ ರೂಟಿಂದ ಮನೆಗೆ ಹೊರಟ್ವಿ ಅಲ್ಲಿಂದ. ಫೈನಲಿ ನಾವು ಊಟ ಮುಗಿಸ್ಕೊಂಡು ಡೈರೆಕ್ಟ್ ಇವಾಗ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಒಂದು 10:30 ಆಗಿತ್ತೆ. ಇದಾಗಿತ್ತು ನಮ್ಮದು ಭಾನುವಾರದ ಟೆಂಪಲ್ ರನ್. ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಗುಡ್